ಹೆಲೋ ಗೈಸ್, ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋನಲ್ಲಿ ಇನ್ಸ್ಟೆಂಟ್ ಆಗಿ ಲೋನ್ ಕೊಡುವಂಥ ಟಾಪ್ 3 ಫೈನಾನ್ಸ್ ಕಂಪನಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಫೈನಾನ್ಸ್ ಕಂಪನಿಗಳಿಂದ ನೀವು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇಂದ ಇನ್ಸ್ಟೆಂಟ್ ಆಗಿ 5 ಲಕ್ಷದವರೆಗಿನ ಪರ್ಸನಲ್ ಲೋನನ್ನು ತೊಗೊಬೋದು. ನೀವು ಸ್ಯಾಲ್ರಿಡ್ ಪರ್ಸನ್ ಆಗಿದ್ರೆ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಪರ್ಸನ್ ಆಗಿದ್ರೆ ಇಲ್ಲಿಂದ ನೀವು ಅಪ್ಲೈ ಮಾಡಿಕೊಂಡು ತೊಗೊಬೋದು ಗೈಸ್. ನಿಮ್ಮ ಮನೇಲಿ ಏನಾದರೂ ಕಷ್ಟ ಇದ್ದರೆ ಅಥವಾ ನಿಮ್ಗೆ ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಬಂದಿದ್ರೆ, ಮನೆಯಲ್ಲಿ ಮ್ಯಾರೇಜ್ ಇದ್ದರೆ ಅಥವಾ ನಿಮ್ಗೆ ಏನಾದರೂ ಸಣ್ಣ ಪುಟ್ಟ ಖರ್ಚಿತ್ತು ಅಂತಂದರೆ, ಸ್ಕೂಲ್ ಫೀಸ್ ಕಟ್ಟಬೇಕು, ಕಾಲೇಜ್ ಫೀಸ್ ಕಟ್ಟಬೇಕು ಅಥವಾ ಏನಾದರೂ ಒಂದು ತೊಂದರೆ ಇದ್ದೇ ಇರುತ್ತೆ, ಅವರು ಈ ಒಂದು ಕಂಪನಿಗಳಲ್ಲಿ ಅಪ್ಲೈ ಮಾಡ್ಕೋಬಹುದು. RBI ರಿಜಿಸ್ಟರ್ಡ್ NBFC ಅಪ್ಲಿಕೇಶನ್ಸ್ಗಳಾಗಿರ್ತವೆ. ಸೊ ಇನ್ಸ್ಟೆಂಟ್ ಆಗಿ ಲೋನನ್ನು ಕೊಡ್ತವೆ ಗೈಸ್. ಪ್ಲೇಸ್ಟೋರಲ್ಲಿ ಹಲವಾರು ಫೇಕ್ ಅಪ್ಲಿಕೇಶನ್ಸ್ಗಳು ಕೂಡ ಇದ್ದಾವೆ. ಅವುಗಳಲ್ಲೆಲ್ಲ ಅಪ್ಲೈ ಮಾಡಿಕೊಂಡ್ರೆ ನೀವು ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡಬೇಕಾಗುತ್ತೆ. ಸೊ ನಾ ಹೇಳುವಂಥ RBI ರಿಜಿಸ್ಟರ್ಡ್ NBFC ಅಪ್ಲಿಕೇಶನ್ಸ್ಗಳಲ್ಲಿ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಸೊ ಯಾವುದೇ ಒಂದು ಅಪ್ಲಿಕೇಶನ್ಸ್ಗಳಲ್ಲಿ ನೀವು ಹಾಗೆ ಅಪ್ಲೈ ಮಾಡ್ಕೋಬಾರ್ದು. ಓಕೆ, ನಿಮಗೆ ನೀಡಿತ್ತು ಅಂತಂದರೆ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ ಗೈಸ್. ಏಕೆಂತಂದರೆ ಇಲ್ಲಿ ನೀವು ಮತ್ತೆ ರೀಪೇ ಮಾಡಬೇಕಾಗುತ್ತೆ. ಆ್ಯಂಡ್ ಈ ಒಂದು ಅಪ್ಲಿಕೇಶನ್ಸ್ಗಳಲ್ಲಿ ಮೊದಲೇ ಹೇಳ್ತಾ ಇದ್ದೀನಿ, ಜಾಸ್ತಿ ಇಂಟ್ರೆಸ್ಟು ಹಾಕ್ತಾರೆ ಗೈಸ್. ಓಕೆ, ಸೊ ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ನಿಮಗೆ ನೀಡಿತ್ತು ಅಂತಂದರೆ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ. ಸೊ ಮೊದಲನೇ ಫೈನಾನ್ಸ್ ಕಂಪನಿ ಅಥವಾ ಆ್ಯಪ್ ಬರ್ತಾ ಇರೋದು ಬಜಾಜ್ ಫಿನ್ಸರ್ವ್. ಬಜಾಜ್ ಫಿನ್ಸರ್ವ್ ಎಷ್ಟು ದೊಡ್ಡ ಕಂಪನಿ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಇದ್ರ ಬಗ್ಗೆ ಭಾಳಷ್ಟು ಹೇಳುವಂಥ ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೀನಿ. ಸೊ ನೇರವಾಗಿ ಲೋನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ, ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟರ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾಗಿ ನಿಮಗೆ ಇಂಟರ್ಫೇಸನ್ನು ನೋಡಲಿಕ್ಕೆ ಸಿಗುತ್ತೆ. ನಾವೆಲ್ಲರಿಗೂ ಗೊತ್ತಿರೋ ಹಾಗೆ ಬಜಾಜ್ ಫಿನ್ಸರ್ವ್ ಆ್ಯಪಲ್ಲಿ ನೀವು ಇಲ್ಲಿ UPI ಟ್ರಾನ್ಸಾಕ್ಷನ್ಸ್ಗಳನ್ನು ಮಾಡ್ಬೋದು, ವ್ಯಾಲೆಟ್ಗಳಲ್ಲಿ ಇಂದ ನೀವು ಪೇ ಮಾಡ್ಕೋಬೋದು. ಅದಲ್ಲದೆ ಇಲ್ಲಿ EMI ಕಾರ್ಡ್ ಅಂತ ಹೇಳ್ಬಿಟ್ಟು ಬಜಾಜ್ EMI ಕಾರ್ಡ್ ಅದು ಕೂಡ ನಿಮಗೆ ಪ್ರೊವೈಡ್ ಮಾಡುತ್ತೆ. ಅದರಿಂದ ನೀವು ಏನಾದರೂ ಪರ್ಚೇಸ್ ಮಾಡಬೇಕು ಅಂತಂದರೆ EMI ಈ ಒಂದು ಕಾರ್ಡನ್ನು ಯೂಸ್ ಮಾಡ್ಕೊಂಡು ನೀವು ಪರ್ಚೇಸ್ ಮಾಡ್ಕೋಬೋದು. ಲೋನ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಮೇಲ್ಗಡೆ ಸೆಕ್ಷನ್ ಇರುತ್ತೆ, ಲೋನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಹಲವಾರು ಥರದ ಲೋನ್ಸ್ ನೋಡಲಿಕ್ಕೆ ಸಿಗ್ತವೆ. ಪರ್ಸನಲ್ ಲೋನ್, ಬಿಸ್ನೆಸ್ ಲೋನ್, ಗೋಲ್ಡ್ ಲೋನ್, ಲೋನ್ ಫಾರ್ ಡಾಕ್ಟರ್ಸ್ ಅಂತ ಹೇಳ್ಬಿಟ್ಟು, ನಂತರ ಹೋಮ್ ಲೋನ್, ಲೋನ್ ಅಗೇನೆಸ್ಟ್ ಪ್ರಾಪರ್ಟಿ, ಹೀಗೆ ಹಲವಾರು ಲೋನ್ಸ್ ನೋಡಲಿಕ್ಕೆ ಸಿಗ್ತವೆ. ನಮ್ಗೆ ಇಲ್ಲಿ ಪರ್ಸನಲ್ ಲೋನ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಪರ್ಸನಲ್ ಲೋನ್ ಬಗ್ಗೆ ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಇಂಟ್ರೆಸ್ಟ್ ರೇಟು ಮತ್ತು ಅದ್ರ ಬಗ್ಗೆ ಮಾತಾಡೋದಾದರೆ ಸೊ ಅಬೌಟ್ ದಿಸ್ ಆ್ಯಪ್ನಲ್ಲಿ ಹೋಗ್ಬಿಟ್ಟು ನೀವು ನೋಡ್ಕೊಬೋದು. ಸೊ ವಾಟ್ಸ್ ನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ನೀವು ಇದರಲ್ಲಿ 30,000ದಿಂದ 25 ಲಕ್ಷದವರೆಗಿನ ಫೈನಾನ್ಸ್ ಅಮೌಂಟನ್ನು ನೀವು ತೊಗೊಬೋದು. ಸೊ ಇಲ್ಲಿ 12 ತಿಂಗಳಿಂದ 84 ತಿಂಗಳವರೆಗೆ ರೀಪೇಮೆಂಟ್ ಟೈಮನ್ನು ಕೊಡ್ತಾ ಇದ್ದಾರೆ. ಆ್ಯಂಡ್ ರೇಟ್ ಆಫ್ ಇಂಟ್ರೆಸ್ಟ್ ನೋಡ್ಬೋದು, 12% ಇಂದ 34% ಆ್ಯನ್ಯುವಲಿ ಪರ್ಸೆಂಟೇಜ್ ರೇಟ್ ಹೋಗುತ್ತೆ. ಪ್ರೊಸೆಸಿಂಗ್ ಫೀಸು 500 ರೂಪಾಯಿಂದ ಮ್ಯಾಕ್ಸಿಮಮ್ 2,000 ರೂಪಾಯಿವರೆಗೂ ಇಲ್ಲಿ ಪ್ರೊಸೆಸಿಂಗ್ ಫೀಸ್ ತೊಗೊತಾ ಇದ್ದಾರೆ. ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ, ನೀವು ನೋಡ್ಕೊಬೋದು. ಓಕೆ, ಸೊ ಈ ರೀತಿಯಾಗಿ ಬಜಾಜ್ ಫಿನ್ಸರ್ವ್ ಅಲ್ಲಿ ನೀವು ಲೋನನ್ನು ತೊಗೊಬೋದು. ಸೊ ಅಪ್ಲೈ ಮಾಡ್ಕೊಳ್ಳಿ, ನೆಕ್ಸ್ಟ್ ಪ್ರಾಸೆಸ್ಸನ್ನು ನೀವು ಕಂಟಿನ್ಯೂ ಮಾಡ್ಕೋಬೋದು. ಓಕೆ, ಸೊ ಬಜಾಜ್ ಫಿನ್ಸರ್ವ್ ದೊಡ್ಡ ಕಂಪನಿ ಗೈಸ್ ಇಂಡಿಯಾದ. ನೀವು ಕಣ್ಮುಚ್ಚಿ ಅಪ್ಲೈ ಮಾಡ್ಕೋಬೋದು. ಸೊ ಸೆಕೆಂಡ್ ಅಪ್ಲಿಕೇಶನ್ ಬರ್ತಾ ಇರೋದು ಪೇಸೆನ್ಸ್ ಗೈಸ್. ಪೇಸೆನ್ಸ್ ಒಂದು RBI ರಿಜಿಸ್ಟರ್ಡ್ NBFC ಅಪ್ಲಿಕೇಶನ್ ಆಗಿದೆ. ಇದರಲ್ಲಿ ನೀವು 5,000ದಿಂದ 5 ಲಕ್ಷದವರೆಗಿನ ಪರ್ಸನಲ್ ಲೋನನ್ನು ತೊಗೊಬೋದು. ಅಪ್ ಟು 180 ಸಿಟೀಸ್ಗಳಲ್ಲಿ ಇದು ಅವೈಲೇಬಲ್ ಇದೆ. ಸೊ ಇಂಟ್ರೆಸ್ಟ್ ರೇಟ್ ಬಗ್ಗೆ ಮಾತಾಡೋದಾದರೆ 16% ಇಂದ 36% ಇಲ್ಲಿ ಇಂಟ್ರೆಸ್ಟ್ ರೇಟ್ ಹೋಗುತ್ತೆ. ಮುಂಬೈ, ಬೆಂಗಳೂರು, ಕೋಲ್ಕತ್ತಾ, ಚಂಡೀಗಢ ಮತ್ತು ಚೆನ್ನೈ ಮತ್ತು ಡೆಲ್ಲಿ NCRಗಳಲ್ಲಿ ಇದು ಅವೈಲೇಬಲ್ ಇದೆ. ನಮ್ಮ ಬೆಂಗಳೂರಲ್ಲಿ ಕೂಡ ಇದೆ. ಸೊ ನೀವು ಬೆಂಗಳೂರಲ್ಲಿ ಇದ್ರಿ ಅಂತಂದರೆ ಅಂದರೆ ಮೆಟ್ರೋ ಸಿಟೀಸ್ಗಳೆಲ್ಲ ಮಾತ್ರ ಇದು ಕೊಡ್ತಾ ಇದೆ ಸದ್ಯಕ್ಕೆ. ಬೆಂಗಳೂರು ಯಾರು ಇದ್ದೀರೋ ಅವರು ಎಲ್ಲರೂ ಇಲ್ಲಿ ಅಪ್ಲೈ ಮಾಡಿಕೊಂಡು ತೊಗೊಬೋದು. ಆ್ಯಂಡ್ 1 ಲಕ್ಷ ಇನ್ಸ್ಟೆಂಟ್ ಆಗಲಿ ಡಿಸ್ಬರ್ಸ್ಮೆಂಟನ್ನು ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇದರ ಫೀಚರ್ಸ್ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಅಫೋರ್ಡಬಲ್ ಇಂಟ್ರೆಸ್ಟ್ ರೇಟ್ ಇರುತ್ತೆ, ಕನ್ವೀನಿಯಂಟ್ ಆ್ಯಂಡ್ ಅಫೋರ್ಡಬಲ್ EMIಸ್ಗೆ ನೀವು ಕನ್ವರ್ಟ್ ಮಾಡ್ಕೋಬೋದು. ಆ್ಯಂಡ್ 2 ಮಿನಿಟ್ ಲೋನ್ ಅಪ್ಲಿಕೇಶನಲ್ಲಿ ನೀವು ಅಪ್ಲೈ ಮಾಡ್ಕೊಂಡು ತೊಗೊಬೋದು. ಪೇಪರ್ಲೆಸ್ ಪ್ರಾಸೆಸ್ ಇರುತ್ತೆ, ಡಿಜಿಟಲ್ ಪ್ರಾಸೆಸ್ ಇರುತ್ತೆ. ಆ್ಯಂಡ್ ಇನ್ಸ್ಟಂಟ್ ಆಗಿ ಡಿಸ್ಬರ್ಸ್ಮೆಂಟನ್ನು ಕೊಡ್ತಾ ಇದ್ದಾರೆ. 2.5% ಸ್ಟ್ಯಾಂಡರ್ಡ್ ಪ್ರೊಸೆಸಿಂಗ್ ಫೀಸ್ ಕೂಡ ಇಲ್ಲಿ ತೊಗೊತಾರೆ. ಇದು ಕೂಡ ನೆನಪಿರಲಿ. 1 ಲಕ್ಷ ರೂಪಾಯಿದು ಇಲ್ಲಿ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ನೀವು ನೋಡ್ಕೊಬೋದು. ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಗ್ಗೆ ಮಾತಾಡೋದಾದರೆ ಇಲ್ಲಿ ನಿಮ್ಮ ವರ್ಷ 21 ವರ್ಷದಿಂದ 60 ವರ್ಷ ನೀವು ಏಜ್ ಇರಬೇಕಾಗುತ್ತೆ. ಆ್ಯಂಡ್ ನೀವು ಇಂಡಿಯನ್ ಇರಬೇಕು. ಆ್ಯಂಡ್ ನೀವು ಮಂತ್ಲಿ ಟೇಕ್ ಹೋಮ್ ಸ್ಯಾಲ್ರಿ 18,000 ಇರಬೇಕಾಗುತ್ತೆ. ನೀವು ಮುಂಬೈ ಮತ್ತು ಡೆಲ್ಲಿ ಬೇಸ್ಡ್ ಯೂಸರ್ಸ್ ಆಗಿದ್ದರೆ. ಬೇರೆ ಸಿಟೀಸ್ಗಳಲ್ಲಿ ಅಂದರೆ ಇಲ್ಲಿ ಬಂದ್ಬಿಟ್ಟು ನಮ್ಮ ಬೆಂಗಳೂರಲ್ಲಿ ಬೇರೆ ಕಡೆ ಅಂತಂದರೆ ಇಲ್ಲಿ 15,000 ಇರಬೇಕಾಗುತ್ತೆ. ಪ್ಲಸ್ 180 ಸಿಟೀಸ್ಗಳೇನು ಕೊಟ್ಟಿದ್ದಾರೆ ಅದರಲ್ಲಿ. ಸೊ ನೆಕ್ಸ್ಟ್ ಗೈಸ್, ಪ್ರೀ ಪೇಮೆಂಟ್ ಮತ್ತು ಲೇಟ್ ಪೇಮೆಂಟ್ ಚಾರ್ಜಸ್ ಕೂಡ ಇಲ್ಲಿ ಕೊಡಬೇಕಾಗುತ್ತೆ. ಇಲ್ಲಿ ಲೋನ್ ಟೆನ್ಯೂರು ಇನ್ ಬಿಟ್ವೀನ್ 3 to 60 ಮಂತ್ಸಲ್ಲಿ ಈ ಒಂದು ಚಾರ್ಜಸನ್ನು ನಿಮಗೆ ಹಾಕ್ತಾರೆ ಗೈಸ್. ಟೆನ್ಯೂರ್ ಏನು ಚೂಸ್ ಮಾಡ್ತಿರೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಆ್ಯಂಡ್ ಪ್ರೀ ಪೇಮೆಂಟ್ ಈಸ್ ಅಲೌಡ್ ಆನ್ 6 EMI ಪೇಮೆಂಟ್ಸ್ ಅಂತ ಇದೆ ಗೈಸ್. ಸೊ ಪ್ರೀ ಪೇಮೆಂಟು 6 EMI ಆದಮೇಲಿಂದ ನಿಮಗೆ ಹಾಕ್ತಾ ಇದ್ದಾರೆ. 4% ಇರುತ್ತೆ, ಪ್ಲಸ್ GST ಇರುತ್ತೆ 18%. ಓಕೆ, ನಂತರ ಲೇಟ್ ಪೇಮೆಂಟ್ ಫೀಸ್ ಕೂಡ ಚಾರ್ಜಸ್ ಅಥವಾ ಫೀಸ್ ಕೂಡ ಇಲ್ಲಿ ಹಾಕ್ತಾ ಇದ್ದಾರೆ. ನೋಡ್ತಾ ಇರಬಹುದು 500 ರೂಪಾಯಿ ಪ್ಲಸ್ 18% GST ಹಾಕ್ತಾ ಇದ್ದಾರೆ. 590 ರೂಪಾಯಿ ಇಲ್ಲಿ ಲೇಟ್ ಪೇಮೆಂಟ್ ಚಾರ್ಜಸ್ ಕೂಡ ಹಾಕ್ತಾ ಇದ್ದಾರೆ. ನೀವೇನಾದರೂ ಲೇಟ್ ಪೇಮೆಂಟ್ ಮಾಡ್ತೀರಾ ಅಂತಂದರೆ ಮಾಡೋಕೆ ಹೋಗಬೇಡಿ ಇದರಲ್ಲಿ. ಸೊ ಜಾಸ್ತಿ ನೀವು ಕೊಡಬೇಕಾಗುತ್ತೆ. ನಂತರ ಮಲ್ಟಿಪರ್ಪಸ್ ಸಲಗಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಮ್ಯಾರೇಜ್ ಸಲಗಿ, ವೆಡ್ಡಿಂಗ್ ಸಲಗಿ, ಮತ್ತು ಕಾರ್ ಸಲಗಿ, 2 ವೀಲರ್ ಸಲಗಿ, ಮತ್ತು ಎಜುಕೇಷನ್ ಸಲಗಿ, ಮೆಡಿಕಲ್ ಎಮರ್ಜೆನ್ಸೀಸು, ಕನ್ಸ್ಯೂಮರ್ ಡ್ಯೂರೇಬಲ್ಸು ಮತ್ತು ಕ್ರೆಡಿಟ್
ಕಾರ್ಡ್ ಬಿಲ್ ಸಲುವಾಗಿ, ಹೋಮ್ ರೆನೋವೇಷನ್, ಟ್ರಾವೆಲ್ ಸಲುವಾಗಿ ಎದಕ್ಕಾದರೂ ಇದನ್ನು ಯೂಸ್ ಮಾಡ್ಕೋಬೋದು. ಹೌ ಟು ಅಪ್ಲೈ ಅಂತ ಹೇಳ್ಬಿಟ್ಟು ಅಪ್ಲೈ ಪ್ರೊಸೆಸ್ ಕೂಡ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ, ಅದನ್ನು ನೀವು ನೋಡ್ಕೊಬೋದು. ಇಲ್ಲಿ ಡಾಕ್ಯುಮೆಂಟೇಷನ್ಸ್ ಬಗ್ಗೆ ಮಾತಾಡೋದಾದರೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕಾಗುತ್ತೆ 3 ತಿಂಗಳಿದು, ಮತ್ತು ಸ್ಯಾಲ್ರಿ ಸ್ಲಿಪ್ ಕೊಡಬೇಕು. ನೀವು ಸ್ಯಾಲ್ರಿಡ್ ಪರ್ಸನ್ ಆಗಿದ್ರೆ 3 ತಿಂಗಳಿದು, ನೀವು ಸೆಲ್ಫ್ ಎಂಪ್ಲಾಯ್ಡ್ ಪರ್ಸನ್ ಆಗಿದ್ರೆ ಇಲ್ಲಿ ITR ಕೊಟ್ಬಿಟ್ಟು ನೀವು ಅಪ್ಲೈ ಮಾಡ್ಕೊಂಡು ತೊಗೊಬೋದು ಗೈಸ್. ಓಕೆ, ಇನ್ಸ್ಟಂಟ್ ಆಗಿ ಡಿಸ್ಬರ್ಸ್ಮೆಂಟ್ ಅನ್ನು ಕೊಡ್ತಾರೆ. ನೆಕ್ಸ್ಟ್ ಅಪ್ಲಿಕೇಶನ್ ಬರ್ತಾ ಇರೋದು ಕ್ರೆಡಿಟ್ ಬಿ ಗೈಸ್. ಕ್ರೆಡಿಟ್ ಬಿ ಕೂಡ ಒಂದು RBI ರಿಜಿಸ್ಟರ್ಡ್ NBFC ಆ್ಯಪ್ ಆಗಿದೆ. ಸೊ 4.5 ರೇಟಿಂಗ್ ಇದೆ, 8,38,000 ರಿವ್ಯೂಸ್ ಇದಾವೆ, 10 ಮಿಲಿಯನ್ ಡೌನ್ಲೋಡ್ಸ್ ಕೂಡ ಆಗಿದೆ ಗೈಸ್. ಇದು ಕೂಡ ಒಂದು ಬೆಸ್ಟ್ ಅಪ್ಲಿಕೇಶನ್. 3 ಲಕ್ಷದವರೆಗಿನ ಪರ್ಸನಲ್ ಲೋನ್ ಇದು ನಿಮಗೆ ಪ್ರೊವೈಡ್ ಮಾಡ್ತಾ ಇದೆ ಗೈಸ್. ಇದು 100% ಪೇಪರ್ಲೆಸ್ ಪ್ರಾಸೆಸ್ ಇರುತ್ತೆ, 100% ಇಲ್ಲಿ ಡಿಜಿಟಲ್ ಪ್ರಾಸೆಸ್ ಇರುತ್ತೆ ಗೈಸ್. ಓಕೆ, ಸೊ ಇನ್ಸ್ಟಂಟ್ ಆಗಿ ನೀವು ಅಪ್ಲೈ ಮಾಡಿಕೊಂಡು ತೊಗೊಬೋದು. 1,000ದಿಂದ 3 ಲಕ್ಷದವರೆಗಿನ ಲೋನನ್ನು ಪ್ರೊವೈಡ್ ಮಾಡುತ್ತೆ. ಇಂಟ್ರೆಸ್ಟ್ ರೇಟ್ ನೋಡ್ಬೋದು, 0% ಇಂದ 30% ವರೆಗೆ ಇಲ್ಲಿ ಇಂಟ್ರೆಸ್ಟ್ ರೇಟ್ ಹೋಗುತ್ತೆ. ಆ್ಯಂಡ್ ಟೆನ್ಯೂರ್ ನೋಡೋದಾದರೆ 62 ದಿನಗಳಿಂದ 24 ತಿಂಗಳವರೆಗಿನ ಟೆನ್ಯೂರ್ ಕೊಡುತ್ತೆ, ಅಂದರೆ ರಿಪೇಮೆಂಟ್ ಟೈಮನ್ನು ಕೊಡುತ್ತೆ. ಲೋ ಇಂಟ್ರೆಸ್ಟ್ ರೇಟ್ ಮತ್ತು ಫೀಸ್ ಅನ್ನೋದು ಇಲ್ಲಿ ಇರ್ತವೆ. ಕ್ವಿಕ್ ಆಗಿ ನಿಮಗೆ ಇನ್ಸ್ಟಂಟ್ ಆಗಿ ಈಸಿ EMIಸ್ಗಳನ್ನು ನಿಮಗೆ ಮಾಡಿಕೊಡುತ್ತೆ. ಸೊ ಈಸಿಯಾಗಿ ನೀವು ಕ್ರೆಡಿಟ್ ಬಿನಲ್ಲಿ ಲೋನನ್ನು ತೊಗೊಬೋದು ಗೈಸ್. ಇಲ್ಲಿ ಹಲವಾರು ಪಾರ್ಟ್ನರ್ಸ್ ಕೂಡ ಇದ್ದಾರೆ, ನೋಡ್ಕೊಬೋದು. ಇಲ್ಲಿ ಅವರ್ ಲೆಂಡಿಂಗ್ ಪಾರ್ಟ್ನರ್ಸ್ ಅಂತ ಹೇಳ್ಬಿಟ್ಟು ಎಲ್ಲ ಪಾರ್ಟ್ನರ್ಸ್ ಕೂಡ ಇದು ಮೆನ್ಷನ್ ಮಾಡಿದೆ. ಸೊ ಟೈಪ್ಸ್ ಆಫ್ ಲೋನ್ ಆಫರಿಂಗ್ಸ್ ಅಂತ ಇದೆ. ಸೊ ಪರ್ಸನಲ್ ಲೋನ್ ಕೊಡ್ತಾ ಇದೆ, ಫ್ಲೆಕ್ಸಿ ಪರ್ಸನಲ್ ಲೋನು, ಪರ್ಸನಲ್ ಲೋನ್ ಫಾರ್ ಸ್ಯಾಲ್ರಿಡ್, ಪರ್ಸನಲ್ ಲೋನ್ ಫಾರ್ ಸೆಲ್ಫ್ ಎಂಪ್ಲಾಯ್ಡ್, ಮತ್ತು ಆನ್ಲೈನ್ ಪರ್ಚೇಸ್ ಲೋನ್ ಅಂತ ಹೇಳ್ಬಿಟ್ಟು ಕೊಡ್ತಾ ಇದೆ. ಇಷ್ಟು ಥರದ ಲೋನ್ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದ್ದಾವೆ. ಸೊ ಟಾಪ್ ಫೀಚರ್ಸ್ ಬಗ್ಗೆ ಮಾತಾಡೋದಾದರೆ 2 ತಿಂಗಳಿಂದ 24 ತಿಂಗಳವರೆಗೆ ಲೀಜರ್ ಅಂತ ಹೇಳ್ಬಿಟ್ಟು ಇಲ್ಲಿ ಸಿಂಪಲ್ EMIಸ್ಗೂ ಕೂಡ ನಿಮಗೆ ಕೊಡ್ತಾ ಇದ್ದಾರೆ. ನಂತರ 100% ಆನ್ಲೈನ್ ಪ್ರಾಸೆಸ್ ಇರುತ್ತೆ, ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಎಲ್ಲ ಲ್ಯಾಂಗ್ವೇಜ್ಗಳಲ್ಲಿ ಇದು ಅವೈಲೇಬಲ್ ಇದೆ, ಹಿಂದಿ ಮತ್ತು ಇಂಗ್ಲೀಷಲ್ಲಿ ಕೂಡ ಅವೈಲೇಬಲ್ ಇದೆ. 50,000 ನೀವೇನಾದರೂ ತೊಗೊತೀರಾ ಅಂತಂದರೆ 12 ತಿಂಗಳಿಗೆ 20% ಹಂಗೆ ₹1,250 ಪ್ರೊಸೆಸಿಂಗ್ ಫೀಸ್ ಆಗುತ್ತೆ. ಆನ್ ಬೋರ್ಡ್ ಅಂತ ಹೇಳ್ಬಿಟ್ಟು ₹200 ಹೊಸ ಕಸ್ಟಮರ್ಸ್ಗೆ ತೊಗೊತಾ ಇದ್ದಾರೆ, ಆನ್ ಬೋರ್ಡಿಂಗ್ ಫೀಸ್ ಅಂತ ಹೇಳ್ಬಿಟ್ಟು. GST ಕೂಡ ಇದು ಇನ್ಕ್ಲೂಡ್ ಇರುತ್ತೆ. ಆ್ಯಂಡ್ ಟೋಟಲ್ ಇಂಟ್ರೆಸ್ಟ್ ನೋಡ್ಬೋದು, ₹5,581 ಆಗ್ತಾ ಇದ್ದಾರೆ. EMI ನೋಡ್ಬೋದು, ₹4,632 ಆಗುತ್ತೆ. APR 22.9% ಆಗಿದ್ದಾರೆ. ಟೋಟಲ್ ಎಷ್ಟು ಡಿಸ್ಬರ್ಸ್ಮೆಂಟ್ ಆಗುತ್ತೆ ಅಂತಂದರೆ ₹48,789 ಡಿಸ್ಬರ್ಸ್ಮೆಂಟ್ ಆಗುತ್ತೆ. 1 ವರ್ಷಕ್ಕೆ ನೀವು ಇಲ್ಲಿ ಇಷ್ಟು ಕಟ್ಟಿರ್ತೀರ. ಓಕೆ, ಸೊ ₹55,581 ನೀವು ಇಲ್ಲಿ ಕಟ್ಟಿರ್ತೀರ. ಸೊ ಈ 50,000ಕ್ಕೆ ಇಲ್ಲಿ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಇದೇ ರೀತಿಯಾಗಿ ನಿಮಗೆ ಎಷ್ಟು ಅಮೌಂಟ್ ಬೇಕೋ ಹೌದು ಅದೇ ರೀತಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಎಲಿಜಿಬಿಲಿಟಿ ಬಗ್ಗೆ ಮಾತಾಡೋದಾದರೆ ನೀವು ಇಂಡಿಯನ್ ಆಗಿರಬೇಕು, ಅಂದರೆ ನಿಮ್ಮ ಏಜ್ ಇಲ್ಲಿ 21 ವರ್ಷ ಮೇಲ್ಪಟ್ಟಿರಬೇಕು. ಸ್ಟಡಿ ಮಂತ್ಲಿ ಇನ್ಕಮ್ ನಿಮ್ಮದು ಇರಬೇಕಾಗುತ್ತೆ. ಸೊ ಅಪ್ಲೈ ಕೂಡ ಮಾಡ್ಕೋಬೋದು ಸ್ಟೆಪ್ ವೈಸ್, ರೈಟ್. ಸೊ ಯಾಗ ಇಷ್ಟಿರುತ್ತೆ ಈ 3 ಅಪ್ಲಿಕೇಶನ್ಸ್ಗಳ ಬಗ್ಗೆ. ಸೊ ಇನ್ಸ್ಟಂಟ್ ಆಗಿ ನೀವು ಯಾವುದೇ ತಲೆ ಕೆಡಿಸ್ಕೊಳ್ಳಾರ್ದಂಗೆ ಪ್ರೊಸೆಸ್ಸನ್ನು ಕಂಪ್ಲೀಟ್ ಮಾಡ್ಕೊಬೋದು. 3 ಈಸಿ ಸ್ಟೆಪ್ಸ್ ಇರ್ತವೆ ಈ 3 ಅಪ್ಲಿಕೇಶನ್ಸ್ಗಳಲ್ಲಿ. ಸಿಂಪಲ್ ಆಗಿ ಪರ್ಸನಲ್ ಡೀಟೇಲ್ಸನ್ನು ಕೊಡಬೇಕು, ಪ್ರೊಫೆಷ್ನಲ್ ಡೀಟೇಲ್ಸನ್ನು ಕೊಡಬೇಕು, ನಂತರ ಡಾಕ್ಯುಮೆಂಟೇಷನ್ಸ್ಗಳನ್ನು ವೆರಿಫೈ ಮಾಡಬೇಕು ಅಪ್ಲೋಡ್ ಮಾಡಿಕೊಂಡು. ಅದಾದ ನಂತರ ಇಲ್ಲಿ ಬ್ಯಾಂಕ್ ಡೀಟೇಲ್ಸನ್ನು ಎಂಟರ್ ಮಾಡಿಕೊಂಡು ತೊಗೊಬೋದು ಗೈಸ್. ಓಕೆ, ಸೊ ಈಸಿ ಇರುತ್ತೆ. ಸೊ ಗೈಸ್ ಇಷ್ಟಿರುತ್ತೆ ಈ 3 ಅಪ್ಲಿಕೇಶನ್ಸ್ಗಳ ಬಗ್ಗೆ. ಸೊ ಹೇಗನ್ನಿಸ್ತು ವಿಡಿಯೋ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿ ತನಕ ಬಾಯ್.